ಶಂಕರ್ ನಾಗ್, ಈ ಹೆಸರಿನಲ್ಲಿ ಒಂದು ಉತ್ಸಾಹ ಇದೆ, ಒಂದು ಜೀವಂತಿಕೆ ಇದೆ. ಹೀಗಾಗಿ ಶಂಕರ್ ನಮ್ಮಿಂದ ಹೋಗಿ 21 ವರ್ಷಗಳಾದ್ರೂ ಶಂಕರ್ ನಮ್ಮಿಂದ ದೂರವಾಗಿದ್ದರೆ ದೈಹಿಕವಾಗಿ ಅಂತ ನಮಗೆ ಅನಿಸೋದೇ ಇಲ್ಲ. ಒಬ್ಬ ಕಲಾವಿದನ ನಿಜವಾದ ಶಕ್ತಿ ಎನ್ನುವಂಥದ್ದು ಏನು ಅನ್ನೋದನ್ನು ಶಂಕರ್ ನಾಗ್ ನಮಗೆ ಪರಿಚಯ ಮಾಡಿಕೊಟ್ಬಿಟ್ರು. ಶಂಕರ್ ನಾಗ್ ಬಗ್ಗೆ ಮಾತಾಡಲಿಕ್ಕೆ ಹಂಸಲೇಖ ಇದ್ದಾರೆ, ಖ್ಯಾತ ಸಂಗೀತ ನಿರ್ದೇಶಕರು. ಅವ್ರನ್ನ ಕಲಾ ನದಿಯನ್ನೇ ಅಥವಾ ಕಲಾ ನಿಧಿಯನ್ನೇ ಶಂಕರ್ ನಾಗ್ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಕೆಲಸ ಮಾಡಿರುವಂಥವ್ರು. ಹಂಸಲೇಖ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಂಸಲೇಖ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ನಾನು ಫೈನ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮ ಜೊತೆ ಸಾಕಷ್ಟು ಮಾತಾಡೋದಿದೆ ನಾನು, ಆದರೆ ಅದಕ್ಕಿಂತ ಮೊದಲು ಒಂದಷ್ಟು ಶಂಕರ್ ನಾಗ್ ಬಗ್ಗೆ ವಿವರಗಳು, ಅದನ್ನು ದೃಶ್ಯ ರೂಪದಲ್ಲಿ ನೋಡ್ಕೊಂಬರೋಣ ಬನ್ನಿ. ಇಪ್ಪತ್ತೊಂದು ವರ್ಷಗಳಲ್ಲಿ ಏನೆಲ್ಲ ಆಗಿರುವುದು. ರಾಜಕಾರಣದಲ್ಲಿ ತಳಮಳ, ಆರ್ಥಿಕತೆಯಲ್ಲಿ ಏರುಪೇರು, ಸಿನಿಮಾ ರಂಗದಲ್ಲಿ ಅಲ್ಲೋಲ ಕಲ್ಲೋಲ, ರಂಗಭೂಮಿಯಲ್ಲಿ ಕ್ರಾಂತಿ. ಆದರೆ ಶಂಕರ್ ಮೇಲಿನ ಪ್ರೀತಿ ಕಿಂಚಿತ್ತು ಕುಗ್ಗಲಿಲ್ಲ ಕನ್ನಡಿಗರಿಗೆ. ನಿನ್ನೆ ಮೊನ್ನೆ ಕಣ್ಮುಂದೆ ಓಡಾಡಿಕೊಂಡಿದ್ದ ಹುಡುಗನೆಂಬ ಪ್ರೀತಿ ಇವತ್ತು ಎಲ್ಲರ ಮನದಲ್ಲಿ. ಕನ್ನಡ ನಾಡು ಅತ್ಯಂತ ಹೆಚ್ಚು ಪ್ರೀತಿಸಿದ ನಾಗರಕಟ್ಟೆಯ ಶಂಕರ್ ಇವತ್ತು ನೆನಪು ಮಾತ್ರ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಎಂದು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನಿನ್ನೆ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಎಲ್ಲಿಗಾದ್ರೂ ಹೋಗಿ, ಯಾವ ಗಲ್ಲಿಗಾದ್ರೂ ಹೋಗಿ, ಅಲ್ಲೊಂದು ಶಂಕರ್ ನಾಗ್ ಅಭಿಮಾನಿಗಳ ಸಂಘ ಇಲ್ಲಿದ್ರೆ ಕೇಳಿ. ಆಟೋ ಚಾಲಕರ ಪಾಲಿಗೆ ಶಂಕರ್ ನಾಗ್ ರಾಜ, ಕೂಲಿ ಕಾರ್ಮಿಕರ ಪಾಲಿಗೆ ಸವಿಗನಸು, ಹರೆಯದ ಹುಡುಗರ ಪಾಲಿಗೆ ನಾಡಿನ ಭರವಸೆ, ಹೊಸದಾಗಿ ಬರುವ ಕಲಾವಿದರ ಪಾಲಿಗೆ ಹುರುಪು ಮತ್ತು ಲವಲವಿಕೆ. ಶಂಕರ್ ನಾಗ್ ಇದ್ದದ್ದೇ ಹಾಗೆ. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ, ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನೋಡಿ ಸ್ವಾಮಿ, ಸ್ವಾಮಿ ನೋಡಿ ಸ್ವಾಮಿ, ಸ್ವಾಮಿ ನೋಡಿ ಸ್ವಾಮಿ, ನೋಡಿ ಸ್ವಾಮಿ. ನಾಡೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ, ನಿನ್ನೆ ನಡೆದುದ ಮತ್ತೆ ಎಂದಿಗೂ ನೆನೆಯಲ್ಲ. ಏನಾ ಇಲ್ಲಿ ಯಾಕೆ ಬಂದೆ? ನಮಸ್ಕಾರ. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲ್ ಕೂತ್ಕೊಂಡು ಕತ್ತೆ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು, ನಿನ್ ಧ್ಯೇಯ ಏನು? ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ ಗಿರಿ ಕಟ್ಟಕ್ಕಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ ಅಷ್ಟೇ. ಪ್ರೆಸಿಡೆಂಟ್. ಈಗೆಲ್ಲಿ ಆ ಕನಸು, ಈಗೆಲ್ಲಿ ಆ ಉಲ್ಲಾಸ? ಮತ್ತೆ ಹಿಂದಕ್ಕೆ ತಿರುಗಿ ನೋಡಿದರೆ ಅವರು ಕಟ್ಟಿದ ಸಂಖ್ಯೆ, ಕಟ್ಟದೆ ಉಳಿದ ರೋಗ್ವೆ, ಮಾಡಿದ ಸಿನಿಮಾ, ಮಾಡಬೇಕಾದ ನಾಟಕ, ಇವೆಲ್ಲವೂ ಕಣ್ಣ ಮುಂದೆ ಸುಳಿಯುತ್ತವೆ. ಮಿಂಚಿನ ಓಟದ ಹುಡುಗ, ಮಿಂಚಿನ ಹಾಗೆ ಮಿಂಚಿ ಮರೆಯಾದ ನಂತರ ಅದೇ ಹಾಡಿನ ನೆನಪಾಗುತ್ತೆ. ಹೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ, ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರು. ಬನ್ನಿ ಶಂಕರ್ ಬಗ್ಗೆ ಹಂಸಲೇಖ ಏನು ಹೇಳಿದ್ರೆ ಕೇಳೋಣ. ಹಂಸಲೇಖ ಅವರೇ, ಒಂದು ಪುಟ್ಟ ವರದಿನ ನೋಡಿದ್ರಿ. ಒಬ್ಬ ಕಲಾವಿದ ದೈಹಿಕವಾಗಿ ದೂರವಾಗ್ತಾರೆ, 21 ವರ್ಷದ ನಂತರ ಕೂಡ ಇನ್ನೂ ಜೀವಂತವಾಗಿದ್ದಾರೆ ನಮ್ಮ ಜೊತೆಗೆ ಅಂತ ಅನಿಸ್ಬೇಕು ಅಂದರೆ ಆತನ ಶಕ್ತಿ ಹೇಗಿರಬೇಕು ಅಂತ. ಶಕ್ತಿ ಅಲ್ಲ, ಆಲೋಚನೆ. ಅವ್ರು ಮಾಡಿದ ಆಲೋಚನೆಗಳೇ ಜೀವಂತವಾಗಿದೆ ಅಷ್ಟೇ. ಸ್ವಾರ್ಥಕ್ಕಾಗಿ ಯಾರು ಆಲೋಚನೆ ಮಾಡ್ತಾರೋ ಅವರು ಸುದ್ದಿ ಎಲ್ಲ ಮನೇಲಿರುತ್ತೆ. ಅವ್ರ ಫ್ಯಾಮಿಲಿಗಳು ಅವ್ರಿಗೆ ವೈಕುಂಠ ಸಮಾರಾಧನೆ ಫೋಟೋ ಹಾಕಿ ಪೇಪರ್ನಲ್ಲಿ ದುಡ್ಡು ಕೊಟ್ಟು ಹಾಕ್ಸ್ಕೊಳ್ಬೇಕಾಗುತ್ತೆ. ಸ್ವಾರ್ಥ ಇದ್ದರೆ, ನಿಸ್ವಾರ್ಥವಾಗಿ ದುಡಿಯೋನಿಗೆ ಜನ ಸದಾ ನೆನಪಿನ ಸ್ಮರಣೆಯಲ್ಲಿ ಇಟ್ಟಿರ್ತಾರೆ ಅವ್ರನ್ನ. ಮತ್ತು ಇತಿಹಾಸ ನೆನೆಸ್ಕೊಳ್ಳುತ್ತೆ. ಮತ್ತು ಮೇಲೆ ಬರಬೇಕು ಅಂತ ಯಾರು ಯೋಚನೆ ಮಾಡ್ತಿರ್ತಾರೋ ಅವ್ರು ಯಾರನ್ನ ರೋಲ್ ಮಾಡೆಲ್ ಮಾಡ್ಕೋಣ ಅಂತ ಯೋಚನೆ ಮಾಡಿದ ಕೂಡಲೇ ಇಂಥವ್ರಿಗೆ ಅವ್ರ ಕೈಗೆ ಸಿಗ್ತಾ ಇರ್ತಾರೆ. ಈಗ ಗ್ರೇಟ್ ಟೀಚರ್ ಸಿಗ್ತಾನೆ ಇರ್ತಾರೆ. ಈಗ ಎ ಟೀಚರ್ ಕೆನ್ ರೀಡ್, ಎ ಗುಡ್ ಟೀಚರ್ ಕಂಪ್ಲೈನ್ಸ್, ಎ ವೆರಿ ಗುಡ್ ಟೀಚರ್ ಟೀಚರ್ಸ್ ಆ್ಯಂಡ್ ಎ ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್ ಅಂತ ಅಲ್ವಾ. ಗ್ರೇಟ್ ಟೀಚರ್ಗಳು ಹೀಗೆ ಇರೋದು. ನಮಗೆ ಗೊತ್ತಿರೋ ಪ್ರಕಾರ ಶಂಕರ್ ನಾಗ್ ಒಬ್ಬರು
ಮಾತಾಡದೆ ಇನ್ಸ್ಪೈರ್ ಮಾಡ್ತಕ್ಕಂಥ ಒಬ್ಬ ಗ್ರೇಟ್ ಟೀಚರ್. ಗ್ರೇಟ್. ಅರುಂಧತಿ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ, ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಶಂಕರ್ ಹೋಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸೊ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಕಾರ್ಯದಲ್ಲಿ ಯಾವಾಗಲೂ ಜೀವಂತವಾಗಿ ಇದ್ದಾರೆ ಅವರು ಅಂತ. ಸತ್ಯ ಅದು ಅಂತ. ದಟ್ಸ್ ಫೈನ್, ವೆರಿ ಮಚ್ ಫೈನ್. ಈಗ ಏನಾಗುತ್ತೆ ಅಂದರೆ, ಇವಾಗ ಕೃಷ್ಣದೇವರಾಯ ಬಹಳ ಚೆನ್ನಾಗಿ ಆಳ್ದ. 300 ವರ್ಷಗಳ ಇತಿಹಾಸವನ್ನು ಅವನೊಬ್ಬನೇ ತನ್ನ ಕಿರೀಟದ ಮೇಲೆ ಇಟ್ಕೊಂಡು ಹೋದ. 3 ಮುಕ್ಕಾಲುಗಳಿಗೆ ಚಿನ್ನದ ಮಳೆಯನ್ನು ಕರೆಸ್ದ. ಈಗೆಲ್ಲ ಹೇಳ್ತಾರೆ, ಸಂತೋಷದ ವಿಷಯ. ಆದರೆ ಅವನು ಮಹಾತ್ಮ ಏನಾಗಲಿಲ್ಲ. ಅವನು ಎಲ್ಲ ಆಸ್ತಿ ಅಂತಸ್ತು ಎಲ್ಲ ಸೇರಿ ವಿಜಯವೆಲ್ಲ ಒಟ್ಟಿಗೆ ಅವನ ಕೈ ಸಿಕ್ಕಿದಾಗ ಪರಿಪೂರ್ಣವಾದ ಜೀವನವನ್ನು ಮಾಡಿ ಯಾರು ಸಹಾಯ ಮಾಡಿದ್ರು ಆ ಮಂತ್ರಿಗೆ ಕಣ್ಣು ತೆಗೆದುಬಿಟ್ಟು ಇತಿಹಾಸದಲ್ಲಿ ಒಂದು ಬ್ಲ್ಯಾಕ್ ಡಾಟಾಗಿ ಹೋದ ಆತ. ಆದರೆ ಒಬ್ಬ ಕುಮಾರ ರಾಮ ಅಂತ ಹೇಳಿ ನೋಡಿ, ಹೆಸರು ನೋಡಿ ಹೇಗೆ ಹೇಳುತ್ತೆ. ನಿಜ. ಈಸ್ ಅನ್ಫಿನಿಶ್ಡ್ ಲೈಫ್, ಅದು ಪೂರ್ತಿ ಆಗಿಲ್ಲ ಜೀವನ. ಆದರೆ ಅವನೇನು ಒಂದು ಎಥಿಕ್ಸು, ಚಿಕ್ಕಮ್ಮನ್ನ ಕೊಡಬಾರ್ದು, ರಾಷ್ಟ್ರಕ್ಕೆ ದ್ರೋಹ ಮಾಡಬಾರ್ದು, ಪ್ರಾಣ ಹೋದ್ರೆ ಹೋಯ್ತು ದುಡಿಯೋಣ, ಇಷ್ಟೇ ತಾನೇ ಶಂಕರ್ನಾಗ್ ಸ್ಕೀಮ್ ಅದೆಲ್ಲ. ಸೊ ಇಂಥ ಮಹಾತ್ಮರಿಗಿಂತಲೂ ಹುತಾತ್ಮರು ಭಾಳ ಬೇಗ ರೋಲ್ ಮಾಡಲ್ಗಳಾಗ್ತಾರೆ ನನ್ನ ಪ್ರಕಾರ. ಶಂಕರ್ನಾಗ್ ಯಾವತ್ತೂ ಯಾಕೆ ಇಲ್ಲ ಅನ್ಸೋದಿಲ್ಲ ಅಂದರೆ, ಅವ್ರ ಆಲೋಚನೆಗಳೆಲ್ಲ ಮಹಾತ್ಮರಿಗೆ ಹೋಲುವಂಥದ್ದು, ಜೀವನ ಹುತಾತ್ಮರಿಗೆ ಸೇರಿದ್ದು. ವಾವ್. ಸೊ ಇದೆಲ್ಲದರ ಜೊತೆಗೆ ಕೆಲವರು ಪಾತ್ರಗಳನ್ನು ಮಾಡ್ತಾರೆ, ಇನ್ನು ಕೆಲವರು ಪಾತ್ರದಲ್ಲಿ ಅಂದರೆ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ತಾ ಆ ಪಾತ್ರದ ಜೊತೆಗೇನೆ ಅವ್ರು ಜೀವಿಸ್ತಾರೆ ಅಂತ. ಅದೇ ಥರ ಆ ಎಥಿಕ್ಸ್ಗಳೆಲ್ಲ ಅಳವಡಿಸ್ಕೊಂಡು ಅಂಥದ್ರೆ ಶಂಕರ್ ಒಬ್ಬರು ಅಂತ. ಶಂಕರ್ ಕಬ್ಬಿಣದ ಕಾಯ, ವುಡನ್ ಫೇಸ್, ಪೋಕರ್ ಫೇಸ್ ಅವರು ನನ್ನ ಪ್ರಕಾರ ಗೊತ್ತಿರೋ. ಆ ಕಬ್ಬಿಣದ ಕಾಯ ಎಲ್ಲಂದ್ರಲ್ಲೇ ಒಗ್ಗೋದು. ಹಾಗಾಗಿ ಅವ್ರಿಗೆ ಯಾರಾದರೂ ಪಾತ್ರಗಳಲ್ಲಿ ಕೊಟ್ಬಿಟ್ಟು ಅಳು ಅಂದರೆ ಯಾಕಪ್ಪ ಅಳಿಸ್ತೀರ ನನ್ನ ಕೈಯಲ್ಲಿ, ಸುಮ್ಮನೆ ಆ ಕಡೆ ತಿರ್ಕೊಳ್ತೀನಿ, ಕೈ ಹಿಂಗೆ ಇಟ್ಕೊತೀನಿ, ಮುಗಿಸ್ತೀನಿ ಅಂತ ಅನ್ನೋರು. ಅವ್ರ ಮುಖದಲ್ಲಿ, ನನ್ನ ಮುಖದಲ್ಲೆಲ್ಲ ಕಣ್ಣೀರೆಲ್ಲ ಚೆನ್ನಾಗಿರಲ್ಲ ಕಣೆ ಅನ್ನೋರು. ಬಹುಶಃ ಭಾಳ ಕಷ್ಟದ ವಿಚಾರ ಅಂತಂದ್ರೆ ಅದು ಅಳೋದೇನೋ. ಹೌದೌದು. ಅವ್ರು ಆ ಕಡೆ ಕ್ಯಾಮ್ರಾಗೆ ಆಪೋಸಿಟ್ ಆಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಅಂದ್ಕೊಂಡು ಮುಗಿಸಿ ಬೇಗ ನಡಿ ಮುಂದೇನು ಮಾಡೋಣ ಅಂತ ಹೊರಟ್ಬಿಡೋರು. ಸೊ ಶಂಕರ್ ನಾಗಲ್ಲ, ಶಂಕರ್ ವೇಗದು ಅಲ್ವಾ? ಎಸ್ ಸರ್, ಬಹಳ ಅದ್ಭುತವಾಗಿ ಹೇಳಿದ್ರಿ. ಬನ್ನಿ, ತಮ್ಮ ಪತಿಯ ಬಗ್ಗೆ ಅವರ ಪತ್ನಿ ಅರುಂಧತಿ ಏನು ಹೇಳ್ತಾರೆ ನೋಡೋಣ. ನಾನು ಶಂಕರ್ನ ಮೀಟ್ ಮಾಡಿದ್ದು ಥಿಯೇಟರಲ್ಲಿ, ಅಂದರೆ ನಾಟಕ. ಕಾಲೇಜಲ್ಲಿದ್ದಾಗ ನಾಟಕದ ಜಗತ್ತಲ್ಲಿ ನಾನು ಅವನ್ನ ಮೀಟ್ ಮಾಡಿದ್ದು ಮುಂಬೈಯಲ್ಲಿ. ನಾವು ಮದುವೆ ಆದಮೇಲೂ ನಾಟಕ ಮಾಡ್ತಾನೆ ಇದ್ವಿ. ಅವನು ಅಷ್ಟು ದೊಡ್ಡ ಸ್ಟಾರ್ ಆದರೂ ಪ್ರತಿ ತಿಂಗಳು 3 ಶೋ ಆದರೂ ಮಾಡ್ತಾಯಿದ್ವಿ. ಹಾಗಾಗಿ ನಂದು ಅವನದು ಕನೆಕ್ಷನ್ ಇದ್ದಿದ್ದು ಹೆಚ್ಚು ನಾಟಕದ ಜಗತ್ತಲ್ಲಿ. ಅವ್ನು ಹೋದ ಮೇಲೆ ಅವನು ಒಂದು ಕನಸಿತ್ತು, ಥಿಯೇಟರ್ ಕಟ್ಟಬೇಕು ಅಂತ. ಅದು ಏನು, ಇಟ್ ಶುಡ್ ಬಿ ವರ್ಲ್ಡ್ ಕ್ಲಾಸ್ ಥಿಯೇಟರ್, ಅದರಲ್ಲಿ ದಿನ ನಾಟಕ ಆಗಬೇಕು. ನನಗೆ ಅದನ್ನು ಮಾಡೋ ಶಕ್ತಿ ಇತ್ತು. ಅದನ್ನು ನಾನು ಒಬ್ಬಳೇ ಮಾಡಲಿಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿರೋದು. ನನಗೆ ಐ ಫೀಲ್ ವೆರಿ ವೆರಿ ಸ್ಯಾಟಿಸ್ಫೈ. ಎನಿಬಡಿ ಹೂ ಮಿಸ್ಸಸ್ ಹಿಮ್ ಮಸ್ಟ್ ಹ್ಯಾವ್ ಲವ್ಡ್ ಹಿಮ್ ಆಲ್ಸೋ. ಸೊ ಏನಿಲ್ಲ ಅಂದರೆ ಆಟೋ ಮೇಲೆ ಫೋಟೋ ಥರ ಕಾಣಿಸ್ಕೊತಾನೆ. ನಿಜ ನಿಜ. ಎವ್ರಿ ಡೇ ಈಸ್ ದೇರ್. ಅಂಥ ವ್ಯಕ್ತಿಗಳು ಇಟ್ ಇಸ್ ನಾ, ಇದು ಒಂದು ಫಿಸಿಕಲ್ ಪ್ರೆಸೆನ್ಸ್ ಅಲ್ಲ, ಅದು ಒಂದು ಮನಸ್ಸಲ್ಲಿರೋ ಪ್ರೆಸೆನ್ಸ್. ಜನ ಪ್ರೀತಿ ಇಟ್ಕೊಂಡಿದ್ದಾರೆ ಬಿಕಾಸ್ ದೇ ಲವ್ಡ್ ಹಿಮ್. ಇದು ಅರುಂಧತಿಯವರ ಮಾತು. ಇನ್ನಷ್ಟು ಮಾತಾಡೋಣ ಹಂಸಲೇಖ ಅವರ ಜೊತೆಗೆ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.